ಎಐಸಿಸಿ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದಿರಿ. ನಮ್ಮದೇ ಸರ್ಕಾರ 160 ಕೋಟಿಗೂ ಹೆಚ್ಚು ಹಣನ ಕೊಟ್ಟು ಜಾತಿ ಗಣತಿ ಮಾಡೋಕ್ಕೆ ಕೊಟ್ಟಿದ್ವಿ. ಅದರ ಅರ್ಥ ಏನು? ಸರ್ಕಾರ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ ಅಂತ? ಮೀನಾಮೇಷ ಎಣಿಸ್ತಾ ಇಲ್ಲ. ಒಂದು ಕ್ಯಾಬಿನೆಟ್ ಆರ್ಟಿಸ್ಟ್ ವಿಸ್ಡಮ್ ಪಾರ್ಟಿ ಯುನೈಟೆಡ್ಲಿ ಅಷ್ಟು ಟೇಕ್ ಇ ಕಾಲ್. ಸಿಎಂ ಹೇಳಿದ ಕ್ಯಾಬಿನೆಟ್ಗಳೆಲ್ಲ ಮುಗಿದೋದು ಸರ್, ಬರುತ್ತೆ ಅಂತ ಹೇಳಿದ್ರು, ಬರಲೇ ಇಲ್ಲ ಕ್ಯಾಬಿನೆಟ್ಗೆ. ಯಾಕೆ ಅಂತ? ಕ್ಯಾಬಿನೆಟ್ ಇನ್ನು 3.5 ವರ್ಷ ಇದೆ. ಅಲ್ಲ ಸರ್, 1 ವರ್ಷ ಆಗೋಯ್ತು. 13ನೇ ತಾರೀಕು ಸ್ವೀಕಾರ ಮಾಡಿ 1 ವರ್ಷ ಕಳೆದು ಹೋಯ್ತು ಸರ್. ಅದನ್ನ ಇಲ್ಲ, ಇನ್ನು 3.5 ವರ್ಷ ಇದೆ ಕ್ಯಾಬಿನೆಟ್. ಇನ್ನು 3.5 ವರ್ಷ ಟೈಮ್ ತಗೊಂಡು ಮಾಡ್ತೀರಾ? ಸಮಯ ಸಂದರ್ಭ ಮ್ಯಾನಿಫೆಸ್ಟೋದಲ್ಲಿ ಎಐಸಿಸಿ ಹೇಳಿದ್ವಿ ನಾವು ಜಾತಿ ಗಣತಿ ಮಾಡಬೇಕು ಅಂತ. ವೈಜ್ಞಾನಿಕವಾಗಿ ಜನಜೀವನ ಹೆಂಗೆ, ಸೋಷಿಯೋ ಎಕನಾಮಿಕಲ್ ಸರ್ವೆ ಹೇಗಿದೆ, ಒಂದು ಬಡ್ಜೆಟ್ ಮಾಡಬೇಕಾದ್ರೆ ನಮ್ಮ ಜನಜೀವನದ ವಿಷಯಗಳು ಗೊತ್ತಿರಬೇಕಲ್ಲ. ದೇರ್ ಸೋಷಿಯೋ ಎಕನಾಮಿಕಲ್ ಎಜುಕೇಷನ್ ಸ್ಟೇಟಸ್ ಇವು ಗೊತ್ತಿದ್ರೆ ವೈಜ್ಞಾನಿಕವಾಗಿ ವಿ ಕ್ಯಾನ್ ಕಂಬ್ಯಾಕ್ಟ್ ಇನ್ಈಕ್ವಾಲಿಟಿ. ಕಂಬ್ಯಾಕ್ಟ್ ಮಾಡಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಸೋಷಿಯೋ ಎಕನಾಮಿಕಲ್ ಸರ್ವೆ. ಸುಮ್ಮನೆ ನನಗೆ ಕಣ್ಣು ಮುಚ್ಕೊಂಡು ಕೊಟ್ಬಿಟ್ರೆ ಹೌ ಲಾಂಗ್ ವಿ ಶುಡ್ ಕಂಟಿನ್ಯೂ? 75 years ಆಯಿತು. ವಿ ರಿಮೈನ್ ಆಸ್ ಎ ಸೋಷಿಯಲಿ ಇನ್ಈಕ್ವಲ್ ಸೊಸೈಟಿ ಅಪ್ ಟಿಲ್ ನೌ. ಇಟ್ ಶುಡ್ ಬಿ ಸೋಷಿಯಲ್ ಇನ್ಇಕ್ವಾಲಿಟಿ ಶುಡ್ ಬಿ ಕಂಬ್ಯಾಕ್ಟೆಡ್. ಸರ್, ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಸೂತ್ರ ಪಾಲನೆ ಆಗಬೇಕು ಅಂತ ಬಹಿರಂಗವಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲ ಅದನ್ನು ಒಪ್ಪಿರೋದು. See, this is a subject to be discussed with the AICC. ಅಲ್ಲ, ನೀವು ಸಿಎಂ ಮಾತ್ರ ಏನು ಹೇಳ್ತೀರಾ? Congress is united under the leadership of Siddaramaiah as a chief minister, as a leader. ಸರ್, ಇನ್ನೊಂದು ಮೈಸೂರಲ್ಲಿ ಸಿದ್ದರಾಮಯ್ಯ ರಸ್ತೆ ಅಂತ ಇಡಬೇಕು ಅಂತ ಭಾರಿ ಚರ್ಚೆ ಆಗ್ತಿದೆ. ಪಾಲಿಕೆಯವರು ಇಡಬೇಕು ಅಂತ ಬೇರೆ ಪ್ರಿನ್ಸಸ್ ರಸ್ತೆ ಮಾಡ್ತಾ ಇದ್ದಾರೆ. ಹೆಸರಿಡೋದು ಏನು ದೊಡ್ಡ ವಿಷಯನ? ಬೇಕಾದಷ್ಟು ಜನಕ್ಕೆ ಹೆಸರಿಟ್ಟಿದ್ದಾರೆ ರಾಜ್ಯಾದ್ಯಂತ. ಅಲ್ಲಿ ಸ್ಥಳೀಯರು ಸಿದ್ದರಾಮಯ್ಯನವ್ರು ಹೆಸರಿಡಬೇಕು ಅಂತ ಬಾಯಿಸ ಸಿದ್ದರಾಮಯ್ಯನ ಅರ್ಜಿ ಹಾಕಿದ್ದಾನೆ ಕೊಡ್ರಪ್ಪ ಅಂತ. ಸಿದ್ದರಾಮಯ್ಯನಿಗೆ ಹೆಸರಿಟ್ಟಿರೋ ಆ ರೋಡ್ಗೆ ಸಿದ್ದರಾಮಯ್ಯ ರಾಜ್ಯದ ಜನರ ಮನಸ್ಸಲ್ಲಿದ್ದಾರೆ. ಇಡದೇ ಇದ್ರೂ ಇರ್ತಾರೆ. ಇಟ್ ಈಸ್ ದಿ ಲೋಕಲ್ ಗವರ್ನೆನ್ಸ್ ವಿಚ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಟು ನೇಮ್ ಎ ರೋಡ್ ಆಫ್ಟರ್ ಇಸ್ ನೇಮ್. ಅದನ್ನು ಪರ ವಿರೋಧ ಮಾಡಿ ಆ ಟಿ ವಿ ಮಾಧ್ಯಮಗಳು ಹೇಳುವಂಥ ವಿಷಯ ಅಲ್ಲ. ದಾಖಲೆ ಎಲ್ಲ ಕೊಡ್ತಾ ಇದ್ದಾರೆ ಸರ್. ಪ್ರತಾಪ್ ಸಿಂಹ ಅವರಿಂದ ಹಿಡಿದು ಅದು ಗೊತ್ತು. ಪ್ರತಾಪ್ ಸಿಂಹ ಅವರು ಸ್ಟಾರ್ಟಿಂಗ್ ಹೋಗ್ಲಿರು ಸರ್, ತಪ್ಪೇನಿಲ್ಲ ಅಂತ. ಆಮೇಲೆ ಇಮಿಡಿಯೇಟ್ ಯೂಟರ್ನ್ ನೋಡಿದ್ರು. ಈಗ ಯದುವೀರ್ ಅವರು ಅದನ್ನ ಪ್ರಿನ್ಸೆಸ್ ರೋಡ್ ಅಂತಾನೆ ಕರೀತಾರೆ. ಇಟ್ ಈಸ್ ನಾಟ್ ಎ ಡಿಬೇಟಬಲ್ ಸಬ್ಜೆಕ್ಟ್. ಹೆಸರಿಡಬೇಕು ಅಂತ ಮಾಡಿದ್ದಾರೆ, ಹೆಸರಿಡಬೇಕು ಅಂದರೆ ಮಾಡ್ತಾರೆ, ಹೆಸರಿಡಬಾರ್ದು ಅಂದ್ರೆ ಹಂಗೆ ಇರ್ತದೆ. ಅಲ್ಲ, ಜಿಲ್ಲಾಡಳಿತದಿಂದ ನೀವೇನು ತೀರ್ಮಾನ ತಗೊಳ್ತೀರಾ? ಅದ್ರ ಏನು ನಾವು ನನ್ನ ಹೆಸರಿಡಬೇಕು ಅಂತ ಏನು ಆಸೆ ಇದೆಯಾ? ಇಲ್ಲ, ಆಲ್ರೆಡಿ ಕೆಲವು ರಸ್ತೆಗೆ ಯಡಿಯೂರಪ್ಪನವರ ಹೆಸರು ಇಟ್ಟಿದ್ದಾರೆ. ಬೇಕಾದಷ್ಟು ಜನ ಅಲ್ಲೇ ಮೈಸೂರಲ್ಲೇ ಇಟ್ಟಿದ್ದಾರಲ್ಲ. ಎನ್ ರಾಜಚಂದ್ರವ್ರ ಹೆಸರಿಟ್ಟಿದ್ದಾರೆ, ಬಿ ರಾಜವ್ರ ಹೆಸರಿಟ್ಟಿದ್ದಾರೆ, ಅಲ್ಲಿಂದ ಬಂದು ನರಸಿಂಹಮೂರ್ತಿ ಅವರು ಯಾರ್ಯಾರು ಸರ್ವ್ ಮಾಡಿದ್ದಾರೆ ಅವ್ರ ಸೇವೆನ ಗಣನೆ ಮಾಡಿ ಕಾಲಕ್ಕೆ ಲೋಕಲ್ ಬಾಡೀಸ್ ಇಟ್ಕೊಂಡ್ರೆ ನಾವು ತಕರಾರು ಮಾಡಲ್ಲ. ನಮ್ಗೆ ಇಡುವಂತೂ ಕೇಳಲ್ಲ, ಇಡಬೇಡಿ ಅಂತಲೂ ಹೇಳಲ್ಲ. ಇಟ್ ಇಸ್ ಅಪ್ ಟು ದೆಮ್. ಎಐಸಿಸಿ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದಿರಿ. ನಮ್ಮದೇ ಸರ್ಕಾರ 160 ಕೋಟಿಗೂ ಹೆಚ್ಚು ಹಣನ ಕೊಟ್ಟು ಜಾತಿ ಗಣತಿ ಮಾಡೋಕ್ಕೆ ಕೊಟ್ಟಿದ್ವಿ. ಅದರ ಅರ್ಥ ಏನು? ಸರ್ಕಾರ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ ಅಂತ? ಮೀನಾಮೇಷ ಎಣಿಸ್ತಾ ಇಲ್ಲ. ಒಂದು ಕ್ಯಾಬಿನೆಟ್ ಆರ್ಟಿಸ್ಟ್ ವಿಸ್ಡಮ್ ಪಾರ್ಟಿ ಯುನೈಟೆಡ್ಲಿ ಅಷ್ಟು ಟೇಕ್ ಇ ಕಾಲ್. ಸಿಎಂ ಹೇಳಿದ ಕ್ಯಾಬಿನೆಟ್ಗಳೆಲ್ಲ ಮುಗಿದೋದು ಸರ್, ಬರುತ್ತೆ ಅಂತ ಹೇಳಿದ್ರು, ಬರಲೇ ಇಲ್ಲ ಕ್ಯಾಬಿನೆಟ್ಗೆ. ಯಾಕೆ ಅಂತ? 1 ವರ್ಷ ಕ್ಯಾಬಿನೆಟ್ ಇನ್ನು 3.5 ವರ್ಷ ಇದೆ. ಅಲ್ಲ ಸರ್, 1 ವರ್ಷ ಆಗೋಯ್ತು. 13ನೇ ತಾರೀಕು ಸ್ವೀಕಾರ ಮಾಡಿ 1 ವರ್ಷ ಕಳೆದು ಹೋಯ್ತು ಸರ್. ಅದನ್ನ ಇಲ್ಲ, ಇನ್ನು 3.5 ವರ್ಷ ಇದೆ ಕ್ಯಾಬಿನೆಟ್. ಇನ್ನು 3.5 ವರ್ಷ ಟೈಮ್ ತಗೊಂಡು ಮಾಡ್ತೀರಾ? ಸಮಯ ಸಂದರ್ಭ ಮ್ಯಾನಿಫೆಸ್ಟೋದಲ್ಲಿ ಎಐಸಿಸಿ ಹೇಳಿದ್ವಿ ನಾವು ಜಾತಿ ಗಣತಿ ಮಾಡಬೇಕು ಅಂತ. ವೈಜ್ಞಾನಿಕವಾಗಿ ಜನಜೀವನ ಹೆಂಗೆ, ಸೋಷಿಯೋ ಎಕನಾಮಿಕಲ್ ಸರ್ವೆ ಹೇಗಿದೆ, ಒಂದು ಬಡ್ಜೆಟ್ ಮಾಡಬೇಕಾದ್ರೆ ನಮ್ಮ ಜನಜೀವನದ ವಿಷಯಗಳು ಗೊತ್ತಿರಬೇಕಲ್ಲ. ದೇರ್ ಸೋಷಿಯೋ ಎಕನಾಮಿಕಲ್ ಎಜುಕೇಷನ್ ಸ್ಟೇಟಸ್ ಇವು ಗೊತ್ತಿದ್ರೆ ವೈಜ್ಞಾನಿಕವಾಗಿ ವಿ ಕ್ಯಾನ್ ಕಂಬ್ಯಾಕ್ಟ್ ಇನ್ಈಕ್ವಾಲಿಟಿ. ಕಂಬ್ಯಾಕ್ಟ್ ಮಾಡಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಸೋಷಿಯೋ ಎಕನಾಮಿಕಲ್ ಸರ್ವೆ. ಸುಮ್ಮನೆ ನನಗೆ ಕಣ್ಣು ಮುಚ್ಕೊಂಡು ಕೊಟ್ಬಿಟ್ರೆ ಹೌ ಲಾಂಗ್ ವಿ ಶುಡ್ ಕಂಟಿನ್ಯೂ? 75 years ಆಯಿತು. ವಿ ರಿಮೈನ್ ಆಸ್ ಎ ಸೋಷಿಯಲಿ ಇನ್ಈಕ್ವಲ್ ಸೊಸೈಟಿ ಅಪ್ ಟಿಲ್ ನೌ. ಇಟ್ ಶುಡ್ ಬಿ ಸೋಷಿಯಲ್ ಇನ್ಇಕ್ವಾಲಿಟಿ ಶುಡ್ ಬಿ ಕಂಬ್ಯಾಕ್ಟೆಡ್. ಸರ್, ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಸೂತ್ರ ಪಾಲನೆ ಆಗಬೇಕು ಅಂತ ಬಹಿರಂಗವಾಗಿ ಹೇಳಕ್ಕೆ
See, this is a subject to be discussed with the AICC. ಅಲ್ಲ ನೀವು ಸಿಎಂ ಮಾತ್ರ ಏನ್ ಹೇಳ್ತೀರಾ ಸರ್? Congress is united under the leadership of Siddaramaiah as a chief minister, as a leader. ಸರ್ ಇನ್ನೊಂದು ಮೈಸೂರಲ್ಲಿ ಸಿದ್ದರಾಮಯ್ಯ ರಸ್ತೆ ಅಂತ ಇಡಬೇಕು ಅಂತ ಭಾರಿ ಚರ್ಚೆ ಆಗ್ತಿದೆ. ಪಾಲಿಕೆಯವರು ಇಡಬೇಕು ಅಂತ ಬೇರೆ ಪ್ರಿನ್ಸಸ್ ರಸ್ತೆ ಹೆಸರಿಡೋದು ಏನು ದೊಡ್ಡ ವಿಷಯನ? ಬೇಕಾದಷ್ಟು ಜನಕ್ಕೆ ಹೆಸರಿಟ್ಟಿದ್ದಾರೆ ರಾಜ್ಯಾದ್ಯಂತ. ಅಲ್ಲಿ ಸ್ಥಳೀಯರು ಸಿದ್ದರಾಮಯ್ಯನವ್ರು ಹೆಸರಿಡಬೇಕು ಅಂತ ಬಯಸ ಸಿದ್ದರಾಮಯ್ಯನ ಅರ್ಜಿ ಹಾಕಿದ್ದಾನೆ ಕೊಡ್ರಪ್ಪ ಅಂತ. ಸಿದ್ದರಾಮಯ್ಯನಿಗೆ ಹೆಸರಿಟ್ಟಿರೋ ಆ ರೋಡ್ಗೆ ಸಿದ್ದರಾಮಯ್ಯ ರಾಜ್ಯದ ಜನರ ಮನಸ್ಸಲ್ಲಿದ್ದಾರೆ, ಇಡದೇ ಇದ್ರೂ ಇರ್ತಾರೆ. ಇಟ್ ಈಸ್ ದಿ ಲೋಕಲ್ ಗವರ್ನೆನ್ಸ್ ವಿಚ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಟು ನೇಮ್ ಎ ರೋಡ್ ಆಫ್ಟರ್ ಇಸ್ ನೇಮ್. ಅದನ್ನು ಪರ ವಿರೋಧ ಮಾಡಿ ಆ ಟಿ ವಿ ಮಾಧ್ಯಮಗಳು ಹೇಳುವಂಥ ವಿಷಯ ಅಲ್ಲ. ಬಟ್ ಅದಕ್ಕೆ ದಾಖಲೆ ಎಲ್ಲ ಕೊಡ್ತಾ ಇದ್ದಾರೆ ಸರ್. ಪ್ರತಾಪ್ ಸಿಂಹ ಅವರಿಂದ ಹಿಡಿದು ಅದು ಗೊತ್ತು. ಪ್ರತಾಪ್ ಸಿಂಹ ಅವರು ಸ್ಟಾರ್ಟಿಂಗ್ ಹೋಗ್ಲಿರು ಸರ್, ತಪ್ಪೇನಿಲ್ಲ ಅಂತ. ಆಮೇಲೆ ಇಮಿಡಿಯೇಟ್ ಯೂಟರ್ ನೋಡಿದ್ರು. ಈಗ ಯದುವೀರ್ ಅವರು ಅದನ್ನ ಪ್ರಿನ್ಸೆಸ್ ರೋಡ್ ಅಂತಾನೆ ಕರಿಬೇಕು. ಇಟ್ ಈಸ್ ನಾಟ್ ಎ ಡಿಬೇಟಬಲ್ ಸಬ್ಜೆಕ್ಟ್. ಹೆಸರಿಡಬೇಕು ಅಂತ ಮಾಡಿದ್ದಾರೆ, ಹೆಸರಿಡಬೇಕು ಅಂದರೆ ಮಾಡ್ತಾರೆ, ಹೆಸರಿಡಬಾರ್ದು ಅಂದ್ರೆ ಹಂಗೆ ಇರ್ತದೆ. ಅಲ್ಲ, ಜಿಲ್ಲಾಡಳಿತದಿಂದ ನೀವೇನು ತೀರ್ಮಾನ ತಗೊಳ್ತೀರಾ ಅಂತ? ಅದ್ರ ಏನು ನಾವು ನನ್ನ ಹೆಸರಿಡಬೇಕು ಅಂತ ಏನು ಆಸೆ ಇದೆಯಾ? ಇಲ್ಲ, ಆಲ್ರೆಡಿ ಕೆಲವು ರಸ್ತೆಗೆ ಯಡಿಯೂರಪ್ಪನವರ ಹೆಸರು ಇಟ್ಟಿದ್ದಾರೆ. ಬೇಕಾದಷ್ಟು ಜನ ಅಲ್ಲೇ ಮೈಸೂರಲ್ಲಿ ಇಟ್ಟಿದ್ದಾರಲ್ಲ, ಎನ್ ರಾಜಚಂದ್ರ ಹೆಸರಿಟ್ಟಿದ್ದಾರೆ, ಬಿ ರಾಜವ್ರ ಹೆಸರಿಟ್ಟಿದ್ದಾರೆ, ಅಲ್ಲಿಂದ ಬಂದು ನರಸಿಂಹಮೂರ್ತಿ ಅವರು ಯಾರ್ಯಾರು ಸರ್ವ್ ಮಾಡಿದ್ದಾರೆ ಅವ್ರ ಸೇವೆನ ಗಣನೆ ಮಾಡಿ ಕಾಲಕ್ಕೆ ಲೋಕಲ್ ಬಾಡೀಸ್ ಇಟ್ಕೊಂಡ್ರೆ ನಾವು ತಕರಾರು ಮಾಡಲ್ಲಲ್ಲ. ನಮ್ಗೆ ಇಡುವಂತೂ ಕೇಳಲ್ಲ, ಇಡಬೇಡಿ ಅಂತಲೂ ಹೇಳಲ್ಲ. ಇಟ್ ಇಸ್ ಅಪ್ ಟು ದೆಮ್. AICC ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದಿರಿ. ನಮ್ಮದೇ ಸರ್ಕಾರ 160 ಕೋಟಿಗೂ ಹೆಚ್ಚು ಹಣನ ಕೊಟ್ಟು ಜಾತಿ ಗಣತಿ ಮಾಡೋಕ್ಕೆ ಕೊಟ್ಟಿದ್ವಿ. ಅದರ ಅರ್ಥ ಏನು? ಸರ್ಕಾರ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ ಅಂತ? ಈನ ಬೇಸ ಹೇಳಿ ಎಣಿಸ್ತಾ ಇಲ್ಲ. ಒಂದು ಕ್ಯಾಬಿನೆಟ್ ಅಟ್ಲೀಸ್ಟ್ ವಿಸ್ಡಮ್ ಪಾರ್ಟಿ ಯುನೈಟೆಡ್ಲಿ ಹ್ಯಾಸ್ ಟು ಟೇಕ್ ಎ ಕಾಲ್. ಸಿಎಂ ಹೇಳಿದ ಕ್ಯಾಬಿನೆಟ್ಗಳೆಲ್ಲ ಮುಗಿದೋದು ಸರ್, ಬರುತ್ತೆ ಅಂತ ಹೇಳಿದ್ರು, ಬರಲೇ ಇಲ್ಲ ಕ್ಯಾಬಿನೆಟ್ಗೆ. ಯಾಕೆ ಅಂತ? ಒಂದು ವರ್ಷ ಕ್ಯಾಬಿನೆಟ್ ಇನ್ನು 3.5 ವರ್ಷ ಇದೆ. ಅಲ್ಲ ಸರ್, 1 ವರ್ಷ ಆಗೋಯ್ತು. 13 ತಾರೀಕು ಸ್ವೀಕಾರ ಮಾಡಿ 1 ವರ್ಷ ಕಳೆದು ಹೋಯ್ತು ಸರ್. ಅದನ್ನ ಇಲ್ಲ, ಇನ್ನು 3.5 ವರ್ಷ ಇದೆ ಕ್ಯಾಬಿನೆಟ್. 3.5 ವರ್ಷ ಟೈಮ್ ತಗೊಂಡು ಮಾಡ್ತೀರಾ ಆರಾಮಾಗಿ? ಸಮಯ ಸಂದರ್ಭ ಮ್ಯಾನಿಫೆಸ್ಟೋದಲ್ಲಿ AICC ಹೇಳಿದ್ವಿ ನಾವು ಜಾತಿ ಗಣತಿ ಮಾಡಬೇಕು ಅಂತ. ವೈಜ್ಞಾನಿಕವಾಗಿ ಜನಜೀವನ ಹೆಂಗೆ, ಸೋಷಿಯೋ ಎಕನಾಮಿಕಲ್ ಸರ್ವೆ ಹೇಗಿದೆ, ಒಂದು ಬಡ್ಜೆಟ್ ಮಾಡಬೇಕಾದ್ರೆ ನಮ್ಮ ಜನಜೀವನದ ವಿಷಯಗಳು ಗೊತ್ತಿರಬೇಕಲ್ಲ. ದೇರ್ ಸೋಷಿಯೋ ಎಕನಾಮಿಕಲ್ ಎಜುಕೇಷನ್ ಸ್ಟೇಟಸ್ ಇವು ಗೊತ್ತಿದ್ರೆ ವೈಜ್ಞಾನಿಕವಾಗಿ ಯು ಕ್ಯಾನ್ ಕಂಬ್ಯಾಕ್ಟ್ ಇನ್ಈಕ್ವಾಲಿಟಿ. ಕಂಬ್ಯಾಕ್ಟ್ ಮಾಡ್ಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಸೋಷಿಯೋ ಎಕನಾಮಿಕಲ್ ಸರ್ವೆ. ಸುಮ್ಮನೆ ನನಗೆ ಕಣ್ಣು ಮುಚ್ಕೊಂಡು ಕೊಟ್ಬಿಟ್ರೆ ಹೌ ಲಾಂಗ್ ವಿ ಶುಡ್ ಕಂಟಿನ್ಯೂ? 75 years ಆಯಿತು. ವಿ ರಿಮೈನ್ ಆಸ್ ಎ ಸೋಷಿಯಲಿ ಇನ್ಈಕ್ವಲ್ ಸೊಸೈಟಿ ಅಪ್ ಟಿಲ್ ನೌ. ಇಟ್ ಶುಡ್ ಬಿ ಸೋಷಿಯಲ್ ಇನ್ಯಾಕ್ವಲ್ ಶುಡ್ ಬಿ ಕಂಬ್ಯಾಕ್ಟೆಡ್. ಸರ್, DK ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಸೂತ್ರ ಪಾಲನೆ ಆಗಬೇಕು ಅಂತ ಬಹಿರಂಗವಾಗಿ ಹೇಳೋಕೆ ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲ ಅದನ್ನು ಹೋಗ್ತೀರಾ ಸರ್? See, this is a subject to be discussed with the AICC. ಅಲ್ಲ, ನೀವು ಸಿಎಂ ಮಾತ್ರ ಏನ್ ಹೇಳ್ತೀರಾ ಸರ್? Congress is united under the leadership of Siddaramaiah as a chief minister, as a leader. ಸರ್ ಇನ್ನೊಂದು ಮೈಸೂರಲ್ಲಿ ಸಿದ್ದರಾಮಯ್ಯ ರಸ್ತೆ ಅಂತ ಇಡಬೇಕು ಅಂತ ಭಾರಿ ಚರ್ಚೆ ಆಗ್ತಿದೆ. ಪಾಲಿಕೆಯವರು ಇಡಬೇಕು ಅಂತ ಬೇರೆ ಪ್ರಿನ್ಸಸ್ ರಸ್ತೆ ಹೆಸರಿಡೋದು ಏನು ದೊಡ್ಡ ವಿಷಯನ? ಬೇಕಾದಷ್ಟು ಜನಕ್ಕೆ ಹೆಸರಿಟ್ಟಿದ್ದಾರೆ ರಾಜ್ಯಾದ್ಯಂತ. ಅಲ್ಲಿ ಸ್ಥಳೀಯರು ಸಿದ್ದರಾಮಯ್ಯನವ್ರು ಹೆಸರಿಡಬೇಕು ಅಂತ ಬಯಸ ಸಿದ್ದರಾಮಯ್ಯನ ಅರ್ಜಿ ಹಾಕಿದ್ದಾನೆ ಕೊಡ್ರಪ್ಪ ಅಂತ. ಸಿದ್ದರಾಮಯ್ಯನಿಗೆ ಹೆಸರಿಟ್ಟಿರೋ ಆ ರೋಡ್ಗೆ ಸಿದ್ದರಾಮಯ್ಯ ರಾಜ್ಯದ ಜನರ ಮನಸ್ಸಲ್ಲಿದ್ದಾರೆ, ಇಡದೇ ಇದ್ರೂ ಇರ್ತಾರೆ. ಇಟ್ ಈಸ್ ದಿ ಲೋಕಲ್ ಗವರ್ನೆನ್ಸ್ ವಿಚ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಟು ನೇಮ್ ಎ ರೋಡ್ ಆಫ್ಟರ್ ಇಸ್ ನೇಮ್. ಅದನ್ನು ಪರ ವಿರೋಧ ಮಾಡಿ ಆ ಟಿ ವಿ ಮಾಧ್ಯಮಗಳು ಹೇಳುವಂಥ ವಿಷಯ ಅಲ್ಲ. ಬಟ್ ಅದಕ್ಕೆ ದಾಖಲೆ ಎಲ್ಲ ಕೊಡ್ತಾ ಇದ್ದಾರೆ ಸರ್. ಪ್ರತಾಪ್ ಸಿಂಹ ಅವರಿಂದ ಹಿಡಿದು ಅದು ಗೊತ್ತು. ಪ್ರತಾಪ್ ಸಿಂಹ ಅವರು ಸ್ಟಾರ್ಟಿಂಗ್ ಹೋಗ್ಲಿರು ಸರ್, ತಪ್ಪೇನಿಲ್ಲ ಅಂತ. ಆಮೇಲೆ ಇಮಿಡಿಯೇಟ್ ಯೂಟರ್ ನೋಡಿದ್ರು. ಈಗ ಯದುವೀರ್ ಅವರು ಅದನ್ನ ಪ್ರಿನ್ಸೆಸ್ ರೋಡ್ ಅಂತಾನೆ ಕರಿಬೇಕು. ಇಟ್ ಈಸ್ ನಾಟ್ ಎ ಡಿಬೇಟಬಲ್ ಸಬ್ಜೆಕ್ಟ್. ಹೆಸರಿಡಬೇಕು ಅಂತ ಮಾಡಿದ್ದಾರೆ, ಹೆಸರಿಡಬೇಕು ಅಂದರೆ ಮಾಡ್ತಾರೆ, ಹೆಸರಿಡಬಾರ್ದು ಅಂದ್ರೆ ಹಂಗೆ ಇರ್ತದೆ. ಅಲ್ಲ, ಜಿಲ್ಲಾಡಳಿತದಿಂದ ನೀವೇನು ತೀರ್ಮಾನ ತಗೊಳ್ತೀರಾ ಅಂತ? ಅದ್ರ ಏನು ನಾವು ನನ್ನ ಹೆಸರಿಡಬೇಕು ಅಂತ ಏನು ಆಸೆ ಇದೆಯಾ? ಇಲ್ಲ, ಆಲ್ರೆಡಿ ಕೆಲವು ರಸ್ತೆಗೆ ಯಡಿಯೂರಪ್ಪನವರ ಹೆಸರು ಇಟ್ಟಿದ್ದಾರೆ. ಬೇಕಾದಷ್ಟು ಜನ ಅಲ್ಲೇ ಮೈಸೂರಲ್ಲಿ ಇಟ್ಟಿದ್ದಾರಲ್ಲ, ಎನ್ ರಾಜಚಂದ್ರ ಹೆಸರಿಟ್ಟಿದ್ದಾರೆ, ಬಿ ರಾಜವ್ರ ಹೆಸರಿಟ್ಟಿದ್ದಾರೆ, ಅಲ್ಲಿಂದ ಬಂದು ನರಸಿಂಹಮೂರ್ತಿ ಅವರು ಯಾರ್ಯಾರು ಸರ್ವ್ ಮಾಡಿದ್ದಾರೆ
ಅವ್ರ ಸೇವೆನ ಗಣನೆ ಮಾಡಿ ಕಾಲಕ್ಕೆ ಲೋಕಲ್ ಬಾಡೀಸ್ ಇಟ್ಕೊಂಡ್ರೆ ನಾವು ತಕರಾರು ಮಾಡಲ್ಲ. ನಮ್ಗೆ ಇಡುವಂತನೂ ಕೇಳಲ್ಲ, ಇಡಬೇಡಿ ಅಂತಲೂ ಹೇಳಲ್ಲ. ಇಟ್ ಇಸ್ ಅಪ್ ಟು ದೆಮ್.